ಪ್ರಿಯ ವೀಕ್ಷಕರೇ ನಮಸ್ಕಾರ. ನಾನು ವೀರೇಶ್ ಗಡ್ಡಿಮಾಳ್. ಎಸ್ ನ್ಯೂಸ್ಗೆ ಸ್ವಾಗತ. ಇಂದಿನ ಮುಖ್ಯಾಂಶಗಳು. ರಾಜ್ಯ ಸಮ್ಮೇಳನ ಹಿನ್ನೆಲೆ ಜಿಲ್ಲಾಧ್ಯಕ್ಷ ಸ್ಥಾನಕ್ಕೆ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘ ಪೈಪೋಟಿ. ನವೆಂಬರ್ ಕ್ರಾಂತಿ ಇಲ್ಲ, ಡಿಸೆಂಬರ್ ಭ್ರಾಂತಿ ಇಲ್ಲ. ಏನಿದ್ದರೂ 2028ರಲ್ಲಿ ಮತ್ತೆ ಕಾಂಗ್ರೆಸ್ ಕ್ರಾಂತಿ. ಡಿಕೆಶಿ. ಪ್ರವಾಸಿ ಮಂದಿರದಲ್ಲಿ ಶಾಸಕರ ಕಾರ್ಯಾಲಯ ಆರಂಭ. ಸಿಂಧನೂರಿಗೆ ವರ್ಗಾವಣೆಗೊಂಡ ಸಿಪಿಐ ವಿನಾಯಕ್ ಅವರಿಗೆ ಕಾರುಣ್ಯಾಶ್ರಮದಿಂದ ಸನ್ಮಾನ. ಎಸ್ ನ್ಯೂಸ್, ಇದು ನಿಮ್ಮ ಧ್ವನಿ. ವಾರ್ತೆಗಳ ವಿವರ. ರಾಜಕೀಯ ಪಕ್ಷಗಳು, ಚುನಾಯಿತ ಜನಪ್ರತಿನಿಧಿಗಳು, ವಿವಿಧ ಪಕ್ಷದ ಕಾರ್ಯಕರ್ತರು ಈ ಚುನಾವಣೆಯನ್ನು ಒಮ್ಮೆಯಾದರೂ ಕಾರ್ಯನಿರತ ಪತ್ರಕರ್ತರ ಸಂಘದ ರೀತಿಯಲ್ಲಿ ಮಾಡಿದ್ದಾರಾ? ಎಲ್ಲ ಚುನಾವಣೆಗೂ ಮೀರಿದ ಕಾರ್ಯನಿರತ ಪತ್ರಕರ್ತರ ಚುನಾವಣೆ ಹವಾ ಪರಮ ಪೂಜ್ಯ ಹವಾ ಮಲ್ಲಿನಾಥಗಿಂತಲೂ ಅಬ್ಬರ ಜೋರಾಗಿಯೇ ಇದೆ. ಹೌದು, ಈ ಬಾರಿ ನಮ್ಮ ಜಿಲ್ಲೆಯಲ್ಲೇ ಕಾರ್ಯನಿರತ ಪತ್ರಕರ್ತರ ಸಂಘದ ರಾಜ್ಯ ಸಮ್ಮೇಳನ ನಡೆಯುವ ಹಿನ್ನೆಲೆಯಲ್ಲಿ ನಮ್ಮ ಅಧ್ಯಕ್ಷತೆಯಲ್ಲೇ ನಡೆದರೆ ನಮಗೊಂದು ಹೆಮ್ಮೆ ಎಂದು ಹಾಲಿ ಜಿಲ್ಲಾ ಅಧ್ಯಕ್ಷ ಆರ್ ಗುರುನಾಥ್ ಹಾಗೂ ಜಿಲ್ಲಾ ಅಧ್ಯಕ್ಷ ಸ್ಥಾನಕ್ಕೆ ಪೈಪೋಟಿ ನಡೆಸಿರುವ ಕೆ ಸತ್ಯನಾರಾಯಣ್ ಇಬ್ಬರೂ ಜಿಲ್ಲೆಯಾದ್ಯಂತ ಮಿಂಚಿನ ಸಂಚಾರ ನಡೆಸಿ ಈಗಾಗಲೇ ಇಬ್ಬರೂ ಎರಡೆರಡು ಬಾರಿ ಎಲ್ಲ ತಾಲೂಕುಗಳಿಗೆ ಭೇಟಿ ನೀಡಿ ಪ್ರಚಾರ ನಡೆಸಿದ್ದಾರೆ. ಇವರಿಬ್ಬರ ಪ್ರಚಾರ ನೋಡಿ ರಾಜಕೀಯ ಪಕ್ಷಗಳೇ ಚುನಾವಣೆ ಪ್ರಚಾರವೆಂದರೆ ಹೀಗಿರಬೇಕು ಎನ್ನುವ ರೀತಿಯಲ್ಲಿ ಚುನಾವಣೆ ಪ್ರಚಾರ ಕೈಗೊಂಡಿರುವುದು ಕಂಡುಬರುತ್ತಿದೆ. ಈ ಚುನಾವಣೆಯಲ್ಲಿ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ಪದಾಧಿಕಾರಿಗಳು ಯಾರನ್ನು ಜಿಲ್ಲಾ ಅಧ್ಯಕ್ಷ ಸ್ಥಾನಕ್ಕೆ ಆಯ್ಕೆ ಮಾಡುತ್ತಾರೆ ಎನ್ನುವುದೇ ಕುತೂಹಲದ ಸಂಗತಿ. ನವೆಂಬರ್ ಯಾವ ಕ್ರಾಂತಿನೂ ಇಲ್ಲ, ಡಿಸೆಂಬರ್ ಕ್ರಾಂತಿನೂ ಇಲ್ಲ, ಜನವರಿ ಫೆಬ್ರವರಿಗೂ ಆಗುವುದಿಲ್ಲ. ಕ್ರಾಂತಿಯಾಗುವುದು ಏನಿದ್ದರೂ 2028ರಲ್ಲಿ. ಅದು ಕಾಂಗ್ರೆಸ್ ಮತ್ತೆ ಅಧಿಕಾರಕ್ಕೆ ಬರುವ ಮೂಲಕ ಎಂದು ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ನವದೆಹಲಿಯಲ್ಲಿ ಹೇಳಿದ್ದಾರೆ. ನವೆಂಬರ್ ಕ್ರಾಂತಿ ಹಾಗೂ ನವೆಂಬರ್ 22 ಹಾಗೂ 26ರ ದಿನಾಂಕದ ಬಗ್ಗೆ ಚರ್ಚೆಯಾಗುತ್ತಿದೆ ಎಂಬ ಬಗ್ಗೆ ನವದೆಹಲಿಯಲ್ಲಿ ಸುದ್ದಿಗಾರರ ಪ್ರಶ್ನೆಗೆ ಪ್ರತಿಕ್ರಿಯಿಸಿದ ಅವರು, ಯಾರೋ ಸುಮ್ಮನೆ ಬರೆದಿದ್ದಾರೆ. ಪಕ್ಷ ನಮಗೆ ಬಿಹಾರ್ ಚುನಾವಣೆ ಸೇರಿದಂತೆ ಅನೇಕ ಜವಾಬ್ದಾರಿಗಳನ್ನು ನೀಡಿದೆ. ನಾವು ಅದನ್ನು ಮಾತ್ರ ಮಾಡುತ್ತಿದ್ದೇವೆ. ಇದರ ಹೊರತಾಗಿ ಬೇರೆ ಯಾವುದೇ ಕ್ರಾಂತಿ ಆಗುವುದಿಲ್ಲ. ನಾನು ಪಕ್ಷದ ಶಿಸ್ತಿನ ಸಿಪಾಯಿ. ಪಕ್ಷದ ರೇಖೆ ಬಿಟ್ಟು ನಾನು ಎಂದಿಗೂ ಹೋಗುವುದಿಲ್ಲ. ನಾನು ಯಾರನ್ನೂ ಭೇಟಿ ಮಾಡುವುದಿಲ್ಲ. ನನ್ನ ಬಳಿ ಯಾರು ಸಚಿವರು ಸಂಪುಟ ವಿಸ್ತರಣೆ ಬಗ್ಗೆ ಚರ್ಚೆ ಮಾಡಿಲ್ಲ. ನನಗೆ ಯಾವುದೇ ನಾಯಕರನ್ನು ಭೇಟಿ ಮಾಡುವ ಕಾರ್ಯಕ್ರಮ ಇಲ್ಲ. ಪಕ್ಷ ಸಂಘಟನೆ ವಿಚಾರವಾಗಿ ಚರ್ಚೆ ಮಾಡಲಾಗುವುದು. ಮತಗಳ್ಳತನ ವಿಚಾರವಾಗಿ ಬುಧವಾರ ರಾತ್ರಿಯೂ ಸಭೆ ಮಾಡಿದ್ದೇವೆ, ಗುರುವಾರವೂ ಸಭೆ ಮಾಡಿದ್ದೇವೆ. ಪಕ್ಷದ ವಿಸ್ತರಣೆ ಆಕಾಂಕ್ಷೆಯಲ್ಲಿರುವವರಿಗೆ ಏನು ಹೇಳುತ್ತೀರಾ? ಪತ್ರಕರ್ತರು ಕೇಳಿದ ಪ್ರಶ್ನೆಗೆ ಅದೆಲ್ಲವನ್ನು ದೆಹಲಿ ನಾಯಕರು ಯಾವಾಗ ಯಾವ ರೀತಿ ಮಾಡಬೇಕೋ ಮಾಡುತ್ತಾರೆ. ಸಂಪುಟ ವಿಸ್ತರಣೆ ಹಾಗೂ ನಾಯಕತ್ವ ಬದಲಾವಣೆ ವಿಚಾರದ ಚರ್ಚೆ ಏನಿದ್ದರೂ ಅದು ಮಾಧ್ಯಮದ ಮಾತ್ರವೇ. ನಾಯಕತ್ವದ ಬದಲಾವಣೆಯ ಬಗ್ಗೆ ನಾನು ಏನಾದರೂ ಹೇಳಿದ್ದೇನಾ? ಮುಖ್ಯಮಂತ್ರಿ ಏನಾದರೂ ಹೇಳಿದ್ದಾರಾ? ಪಕ್ಷ ಏನು ಹೇಳುತ್ತದೆಯೋ ಅದನ್ನೇ ಕೇಳಿಕೊಂಡು ಹೋಗುತ್ತೇವೆ ಎಂದು ಹೇಳಿದ್ದೇವೆ. ಸಿಎಂ 5 ವರ್ಷ ಇರಬೇಕು ಎಂದರೆ 5 ವರ್ಷ ಇರುತ್ತಾರೆ, 10 ವರ್ಷ ಇರಬೇಕು ಎಂದರೆ 10 ವರ್ಷ ಇರುತ್ತಾರೆ, 15 ವರ್ಷ ಇರಬೇಕು ಎಂದರೆ 15 ವರ್ಷ ಇರುತ್ತಾರೆ. ನಮಗೆ ಕೊಟ್ಟ ಕೆಲಸವನ್ನು ಪ್ರಾಮಾಣಿಕವಾಗಿ ಮಾಡಿಕೊಂಡು ಹೋಗುತ್ತಿರಬೇಕು ಅಷ್ಟೇ ಎಂದಿದ್ದಾರೆ. ಸಿಂಧನೂರು ನಗರದ ಪ್ರವಾಸಿ ಮಂದಿರದಲ್ಲಿ ಶಾಸಕರ ಕಾರ್ಯಾಲಯಕ್ಕೆ ಹಲವನೂರು ಅಮರಯ್ಯ ಸ್ವಾಮಿ ಯಾವುದೇ ವಿಘ್ನಗಳು ಬಾರದಂತೆ ವಿಶೇಷ ಪೂಜೆ ಸಲ್ಲಿಸಿದರು. ಇದರ ಸದುಪಯೋಗವನ್ನು ರೈತರು, ಸಾರ್ವಜನಿಕರು, ಶಾಲಾ ಕಾಲೇಜಿನ ವಿದ್ಯಾರ್ಥಿಗಳು ಸೇರಿದಂತೆ ಯಾರೇ ಆಗಲಿ ಪಡೆದುಕೊಳ್ಳಲು ಶಾಸಕ ಹಂಪನಗೌಡ ಬಾದರ್ಲಿ ಮನವಿ ಮಾಡಿದರು. ಇಲ್ಲಿಯವರೆಗೂ ಶಾಸಕರು ತಮ್ಮ ನಿವಾಸಕ್ಕೆ ಕರೆದು ಸಾರ್ವಜನಿಕ ಅಹವಾಲು ಸ್ವೀಕಾರ ಮಾಡುತ್ತಿದ್ದರು. ಇಂದಿನಿಂದ ಸಾರ್ವಜನಿಕರು ತಮ್ಮ ಅಹವಾಲುಗಳನ್ನು ಪ್ರವಾಸಿ ಮಂದಿರದ ಶಾಸಕರ ಕಾರ್ಯಾಲಯದಲ್ಲಿ ಸಲ್ಲಿಸಬಹುದಾಗಿದೆ ಎಂದರು. ಈ ವೇಳೆ ಸೂಡಾ ಅಧ್ಯಕ್ಷ ವೆಂಕನಗೌಡ ಬಾಬುಗೌಡ ಬಾದರ್ಲಿ, ನಿರ್ದೇಶಕ ಕಾಜಿ ಮಲ್ಲಿಕ್, ವಕೀಲರು, ಹಿರಿಯ ವಕೀಲರಾದ ಎಂ ಕಾಳಿಂಗಪ್ಪ, ಪಕ್ಷದ ಮುಖಂಡರಾದ ರಾಜುಗೌಡ ಬಾದರ್ಲಿ, ಪ್ರಭುರಾಜ್, ಲಿಂಗಧರ ಸ್ವಾಮಿ, ಹನುಮೇಶ್ ನಾಯಕ್, ತಹಸೀಲ್ದಾರ್ ಅರುಣ್ಕುಮಾರ್ ದೇಸಾಯಿ, ಇಒ ಚಂದ್ರಶೇಖರ್ ಸೇರಿದಂತೆ ಪಕ್ಷದ ಮುಖಂಡರು, ಕಾರ್ಯಕರ್ತರು, ಅಧಿಕಾರಿಗಳು ಹಾಜರಿದ್ದರು. ಪ್ರಾರಂಭ ಮಾಡಬೇಕಾಗಿದೆ. ಅವೆಲ್ಲವೂ ಈ ಕಾರ್ಯಾಲಯದಿಂದನೇ ಪ್ರಾರಂಭ ಆಗ್ತವೆ. ಗುದ್ಲಿ ಪೂಜೆ 106 ಕೋಟಿ ರೂಪಾಯಿ ಗುದ್ಲಿ ಪೂಜೆ ಮಾಡಿದ್ವಿ. ಜನರಲ್ ಹಾಸ್ಪಿಟಲ್ ಮಾಡಿದ್ವಿ, ಆಮೇಲೆ ಕೌಶಲ್ಯ ತರಬೇತಿ ಕೇಂದ್ರದ್ದು ಮಾಡಿದ್ವಿ, ಮತ್ತು ಯಾವ ಮಾಡಿದ್ವಲ್ಲ ಮೊನ್ನೆ ಡಿಗ್ರಿ ಕಾಲೇಜ್ 45 ಕೋಟಿದ್ದು ಅದನ್ನು ಮಾಡಿದ್ವಿ. ಇವೆಲ್ಲ ಕೆಲಸ ಡಿಗ್ರಿ ಕಾಲೇಜಿನಲ್ಲಿ ಪ್ರಾರಂಭ ಆಗೈತೆ. ಆಲ್ರೆಡಿ ಕೆಲಸ ಪ್ರಾರಂಭ ಆಗಿದೆ. ಉಳಿದಿರ್ತಕ್ಕಂಥ ರಸ್ತೆಗಳ ಬಗ್ಗೆ ಈಗ 50 ಕೋಟಿ ರಸ್ತೆಗಳು ಕೊಟ್ಟಾರೆ, 50 ಕೋಟಿ ಕುಡಿಯ ನೀರು ಕೆರೆ ಕೊಟ್ಟಾರೆ. ಅವೆಲ್ಲವೂ ಕೂಡ ಅಪೂರ್ವವಾದಗಳಿಗೆ
ಪ್ರಸ್ತಾವನೆಯನ್ನು ಗೌರ್ಮೆಂಟಿಗೆ ಕೊಟ್ಟಿವಿ. ಒಂದು ನಾವು 3 ವಿಷಯಗಳು 50 ಕೋಟಿಯಲ್ಲಿ ಹೇಳಿದ್ದೇನೆ. ಅಲ್ಲಿ ಹೇಳಿದ್ನಲ್ಲ, ಕುಡಿಯ ನೀರಿನ ಕೆರೆಗಳ ಅಭಿವೃದ್ಧಿ ಬಗ್ಗೆ, ರಸ್ತೆಗಳ ಬಗ್ಗೆ, ಮತ್ತು ಶಾಲಾ ಕಾಲೇಜುಗಳ ಸ್ಮಾರ್ಟ್ ಕ್ಲಾಸ್ ಅದರ ಬಗ್ಗೆ 50 ಕೋಟಿ ಪ್ರಸ್ತಾವನೆ ಕೊಟ್ಟಿವಿ. ಸಿಂಧನೂರು ಗ್ರಾಮೀಣ ವೃತ್ತದ ಸಿಪಿಐಗಳಾಗಿ ಅಧಿಕಾರ ವಹಿಸಿಕೊಂಡ ವಿನಾಯಕ ಅವರನ್ನು ನಿರಂತರವಾಗಿ ಮಾಡುವ ಅವರ ಸೇವೆಯನ್ನು ನೆನಪಿಸಿಕೊಂಡು ಸನ್ಮಾನಿಸಿ ಗೌರವಿಸಿ ಕಾರುಣ್ಯ ಆಶ್ರಮಕ್ಕೆ ಭೇಟಿ ನೀಡಲು ಆಶ್ರಮದ ಕಾರ್ಯಾಧ್ಯಕ್ಷ ಚನ್ನಬಸಯ್ಯ ಸ್ವಾಮಿ ಹಿರೇಮಠ್ ಆಹ್ವಾನಿಸಿದರು. ಯಾದಗಿರಿ ಜಿಲ್ಲೆ ಸೈದಾಪುರ ಪೊಲೀಸ್ ಠಾಣೆಯಲ್ಲಿ ಪ್ರಾಮಾಣಿಕವಾಗಿ ದಕ್ಷ ಅಧಿಕಾರಿಯಾಗಿ ಸೇವೆ ಸಲ್ಲಿಸುತ್ತಿದ್ದ ಇವರು ನಿರಂತರವಾಗಿ ಕಾರುಣ್ಯ ಕುಟುಂಬದ ಹಸಿವು ನೀಗಿಸುವ ಕಾರ್ಯವನ್ನು ಮಾಡುತ್ತಿದ್ದಾರೆ. ಇವರ ಸೇವೆ ಕಾರುಣ್ಯ ಕುಟುಂಬಕ್ಕೆ ಅಪಾರವಾಗಿ ದೊರೆತಿದ್ದು ಸಿಂಧನೂರಿನ ಗ್ರಾಮೀಣ ವೃತ್ತಕ್ಕೆ ಸಿಪಿಐಗಳಾಗಿ ಅಧಿಕಾರ ವಹಿಸಿಕೊಂಡಿದ್ದು ಕಾರುಣ್ಯ ಕುಟುಂಬಕ್ಕೆ ಬಹುದೊಡ್ಡ ಸಂತೋಷವಾಗಿದೆ ಎಂದರು. ಈ ಸಂದರ್ಭದಲ್ಲಿ ಅಶೋಕ್ ನಲ್ಲ, ಸುಜಾತ, ಚನ್ನಬಸಯ್ಯ ಸ್ವಾಮಿ ಹಿರೇಮಠ್ ಸೇರಿದಂತೆ ಅನೇಕರಿದ್ದರು. ಇರ್ಫಾನ್ ಕೆ ಅವರ ಸಾರಥ್ಯದಲ್ಲಿ ಸಿಂಧನೂರಿನಲ್ಲಿ ನೈಜ ದೇಶಿ ಕನ್ನಡ ದಿನಪತ್ರಿಕೆ ಆರಂಭ, ವರದಿಗಾರರಿಗೆ ಅವಕಾಶ. ಕೇಂದ್ರ ವಾರ್ತಾ ಇಲಾಖೆಯಿಂದ ಮಾನ್ಯತೆ ಪಡೆದಿದೆ. ನೈಜ ದೇಶಿ ಕನ್ನಡ ದಿನಪತ್ರಿಕೆ ಜಿಲ್ಲಾ ಮತ್ತು ತಾಲೂಕು ಹಾಗೂ ಹೋಬಳಿ ಮಟ್ಟದ ವರದಿಗಾರರಿಗೆ ಸುವರ್ಣ ಅವಕಾಶ. ಜಿಲ್ಲೆಯ ರಾಯಚೂರು, ಸಿಂಧನೂರು, ಲಿಂಗಸಗೂರು, ಮಸ್ಕಿ, ಸಿರ್ವಾರ್, ದೇವದುರ್ಗ ಮತ್ತು ಅರ್ಕೆರಾ ತಾಲೂಕು ಹಾಗೂ ಹೋಬಳಿಯಲ್ಲಿ ಪತ್ರಕರ್ತರಾಗಿ ಕಾರ್ಯನಿರ್ವಹಿಸಲು ಪತ್ರಕರ್ತರು ಬೇಕಾಗಿದ್ದು ಆಸಕ್ತರು ಸಂಪರ್ಕ ಮಾಡಬಹುದಾಗಿದೆ. ಪತ್ರಿಕೋದ್ಯಮ ಕ್ಷೇತ್ರದಲ್ಲಿ ಶಿಕ್ಷಣ ಹಾಗೂ ಅನುಭವ ಇರುವವರಿಗೆ ಮೊದಲ ಆದ್ಯತೆ. ಆಸಕ್ತರು ಮೇಲ್, ವಾಟ್ಸಪ್ ಮೂಲಕ ತಮ್ಮ ದಾಖಲಾತಿಗಳನ್ನು ಕಳುಹಿಸಬಹುದು. ಮೊಬೈಲ್ ಸಂಖ್ಯೆ ಮೂಲಕವೂ ಸಂಪರ್ಕಿಸಬಹುದು. ಇರ್ಫಾನ್ ಕೆ, ಸಂಪಾದಕರು, ನೈಜ ದೇಶಿ ಕನ್ನಡ ದಿನಪತ್ರಿಕೆ, ಸಿಂಧನೂರು. ಮೊಬೈಲ್ ನಂಬರ್ 9902277588, 9880707587, 9008787586. ಮತ್ತೊಮ್ಮೆ ಮುಖ್ಯಾಂಶಗಳು. ರಾಜ್ಯ ಸಮ್ಮೇಳನ ಹಿನ್ನೆಲೆ ಜಿಲ್ಲಾಧ್ಯಕ್ಷ ಸ್ಥಾನಕ್ಕೆ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘ ಪೈಪೋಟಿ. ನವೆಂಬರ್ ಕ್ರಾಂತಿ ಇಲ್ಲ, ಡಿಸೆಂಬರ್ ಭ್ರಾಂತಿ ಇಲ್ಲ. ಏನಿದ್ದರೂ 2028ರಲ್ಲಿ ಮತ್ತೆ ಕಾಂಗ್ರೆಸ್ ಕ್ರಾಂತಿ. ಡಿಕೆಶಿ. ಪ್ರವಾಸಿ ಮಂದಿರದಲ್ಲಿ ಶಾಸಕರ ಕಾರ್ಯಾಲಯ ಆರಂಭ. ಸಿಂಧನೂರಿಗೆ ವರ್ಗಾವಣೆಗೊಂಡ ಸಿಪಿಐ ವಿನಾಯಕ್ ಅವರಿಗೆ ಕಾರುಣ್ಯಾಶ್ರಮದಿಂದ ಸನ್ಮಾನ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಿರಂತರ ಸುದ್ದಿಗಾಗಿ ವೀಕ್ಷಿಸಿ ಎಸ್ ನ್ಯೂಸ್, ಇದು ನಿಮ್ಮ ಧ್ವನಿ. ನಮಸ್ಕಾರ. ಎಸ್ ನ್ಯೂಸ್, ಇದು ನಿಮ್ಮ ಧ್ವನಿ.